ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಇದರಿಂದ ನಾ ಮಾಡೋ ಎಲ್ಲ ಹೊಸ ರೆಸಿಪಿಗಳು ಫಸ್ಟ್ ನಿಮ್ಗೆ ತಲುಪ್ತಾವೆ, ಅಂದ್ರೆ ಫಸ್ಟ್ ನೀವು ನೋಡ್ಬೋದು. ಹಾಗಾದರೆ ಬನ್ನಿರಿ, ತಡ ಮಾಡೋದು ಯಾಕೆ, ಇವತ್ತಿನ ಹೊಸ ರೆಸಿಪಿ ಏನು ಅಂತ ನೋಡೋಣ. ಅದ್ರಾಗ ಬೇರೆ ಹಬ್ಬ ಭಾಳ ನಿಯರ್ ಬರಾಕತ್ತೈತಿ, ಶಿವರಾತ್ರಿ ಹಬ್ಬ. ಹಾಗಾಗಿ ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ ಆದ ಒಂದು ತಂಬಿಟ್ಟು ಮಾಡೋದು ಹೆಂಗೆ, ಅಷ್ಟು ಕ್ವಿಕ್ಕಾಗಿ ಅಷ್ಟು ಆರಾಮಾಗಿ ಹೆಂಗೆ ಮಾಡೋದು ಅಂತ ತೋರ್ಸಕತ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದಿಷ್ಟು ಬೆಲ್ಲ, ಶೇಂಗಾ ಅಂದರೆ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ, ಕೊಬ್ಬರಿ ಪುಡಿ, ಬೆಲ್ಲ, ಒಂದು ಸ್ವಲ್ಪ ಎಳ್ಳು, ಹಂಗೆ ಒಂದು ಸ್ವಲ್ಪ ಶೇಂಗಾ, ಸ್ವಲ್ಪ ಪುಟಾಣಿ ತೊಗೊಂಡಿನಿ. ಶೇಂಗಾ ಎಷ್ಟು ತೊಗೊಂಡಿದ್ದೆ ಅದ್ರದ್ದು ಸ್ವಲ್ಪ ಕಡಿಮೆ ಪ್ರಮಾಣದೊಳಗೆ ಪುಟಾಣಿ ತೊಗೊಂಡಿನಿ. ನೀವು ಬೇಕಂತಂದರೆ ಸಮ ಪ್ರಮಾಣದೊಳಗನ ಹಾಕ್ಕೋಬೋದಾಗುತ್ತೆ. ಇಲ್ಲಿ ಮೆಜರ್ಮೆಂಟ್ ನಾನು ನಿಮಗೆ ತೋರಿಸಿಲ್ಲ, ಮಾಡೋ ಮುಂದೆ ತೋರಿಸ್ತೀನಿ. ಜಸ್ಟ್ ಇಷ್ಟಂತರೂ ಮೇನಾಗಿ ಬೇಕಾಗ್ತಕ್ಕಂಥ ಸಾಮಾನು ಬೇಕು ನಮಗೆ ಈ ಒಂದು ತಂಬಿಟ್ಟು ಮಾಡೋಕ್ಕೆ. ಈಗ ಗ್ಯಾಸ್ ಹಚ್ಕೊಂಡು ನಾನು ಆಲ್ರೆಡಿ ಏನು ಅಂದ್ರೆ ಈ ಒಂದು ಹಂಚಿನ ಕಾಯಕ್ಕೆ ಇಟ್ಕೊಂಡಿದ್ದೆ. ಅದ್ರ ಮೇಲೆ ಶೇಂಗಾ ಹಾಕ್ಕೊಳಕತ್ತೀನಿ. ಮೇನಾಗಿ ನಾವು ಶೇಂಗಾ ಹುರ್ಕೊಳ್ಳೋದು ದೊಡ್ಡದು ಒಂದು ಕೆಲಸ. ಯಾಕಂತಂದ್ರೆ ನಮಗೆ ಅವಸರ ಮಾಡೋಕ್ಕೆ ಹೋದ್ವಿ ಅಂತಂದ್ರೆ ಶೇಂಗಾ ನೀವು ಹೈ ಫ್ಲೇಮ್ ಒಳಗೆ ಇಟ್ಟು ಏನಾದರೂ ಶೇಂಗಾ ಹುರಿದ್ರಿ ಅಂತಂದ್ರೆ ಈ ತಂಬಿಟ್ಟು ರುಚಿಯಾಗಿ ಬರೋದೇ ಇಲ್ಲ. 200% ರುಚಿ ಬರೋಂಗಿಲ್ಲ. ಯಾಕಂದ್ರೆ ಶೇಂಗಾ ನೀಟಾಗಿ ಹುರ್ಕೊಳ್ಳೋದು ಒಂದು ಮೆಥಡ್ ಅದ. ಆ ಮೆಥಡ್ ಒಳಗೆ ನಾವು ಹುರ್ಕೊಂಡಾಗ ನಮಗೆ ಈ ತಂಬಿಟ್ಟು ಭಾಳ ರುಚಿಯಾಗಿ ಬರುತ್ತೆ. ಎಲ್ಲರೂ ಮಾಡೋ ಹಂಗನ ತಂಬಿಟ್ಟು ಯಾಕೆ ರುಚಿಯಾಗಿರುತ್ತೆ ಅಂದರೆ ಮೇನ್ ಈ ಶೇಂಗಾ ಹುರ್ಕೊಳ್ಳೋದ್ರಿಂದ. ನಾವೇನು ಮಾಡ್ತೀವಿ, ಅವಸರಲ್ಲೇ ಹೈ ಫ್ಲೇಮ್ ಇಟ್ಟು ಮೇಲ್ಗಡೆ ಹಿಂಗೇನಾದರೂ ಸ್ವಲ್ಪ ಕಪ್ಪಾದ ತಕ್ಷಣ ತೆಗೆದು ಬಿಡ್ತೀವಿ. ಬಟ್ ಅದು ಒಳಗೆ ಶೇಂಗಾ ಹುರಿದಿರಲ್ಲ. ಮೇನಾಗಿ ಶೇಂಗಾ ಒಳಗಡೆ ಹುರಿಬೇಕು, ಹೊರಗೆ ಹುರಿಯೋದಕ್ಕಿಂತ ಒಳಗೆ ಹುರಿಬೇಕು. ಸೊ ಒಳಗೆ ಹುರಿಬೇಕಂತಂದ್ರೆ ಮೇನಾಗಿ ನಾವು ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು, ಸ್ವಲ್ಪ ತಡ ಆಗುತ್ತೆ, ತಡ ಆದರೂ ಚಿಂತಿಲ್ಲ, ನಾವು ನಿಧಾನವಾಗಿ ಹುರ್ಕೊಳ್ಳಬೇಕು. ಹಂಗೆ ಹುರಿದಾಗ ಮಾತ್ರ ತಂಬಿಟ್ಟಿರಲಿ. ಬೇರೆ ಅಡುಗೆಗೆ ಬಳಸಬೇಕಾದ್ರೂ ಹಿಂಗೆ ಹುರ್ಕೋಬೇಕು. ಶೇಂಗಾ ಹುರ್ಕೊಳ್ಳೋ ಮೆಥಡ ಇದು. ನಾವೇನು ಮಾಡ್ತೀವಿ, ಅವಸರಲ್ಲೇ ಹುರ್ಕೊಳಕ್ಕೆ ಹೋಗ್ತೀವಿ. ಹಂಗೆ ಹುರ್ಕೊಳ್ಳೋದು ಭಾಳ ಅಂದ್ರೆ ಭಾಳ ರಾಂಗ್ ಐತಿ. ಬಟ್ ಇಲ್ಲಿ ನಾನು ಮೀಡಿಯಮ್ ಅಂದ್ರೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಂಡು ನೋಡಿ. ಈ ರೀತಿ ಒಳಗೆ ಸಿಪ್ಪಿ ಬಿಚ್ಕೋಬೇಕು. ನೀವು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಹುರಿಯೋದ್ರಿಂದ ಸಿಪ್ಪಿ ತನ್ನಿಂದ ತಾನ ಬಿಚ್ಕೊಳುತ್ತೆ. ಎಷ್ಟೋ ಸರಿ ಚಟ್ ಪಟ್ ಅಂತ ಅಂದ್ರೆ ಒಂದು ಎರಡು ಬೇಳೆ ಆಗಿ ಒಡಿತಿರುತ್ತೆ. ಈಗ ನಂದು ಕೂಡ ಇಲ್ಲೇನು ಅಂದ್ರೆ ಶೇಂಗಾ ಕಂಪ್ಲೀಟಾಗಿ ಹುರಿದಿತ್ತು. ಈ ರೀತಿ ಒಳಗೆ ಹುರಿದಿತ್ತು. ನೀವು ಹಿಂಗೆ ಬಟ್ಟೆಲೆ ಶೇಂಗಾ ಸಿಪ್ಪಿ ತೆಗಿಯೋಕೆ ಹೋದ್ರಿ ಅಂದ್ರೆ ಆರಾಮಾಗಿ ಬರಬೇಕು. ಆ ರೀತಿ ಒಳಗೆ ಶೇಂಗಾ ಹುರಿಬೇಕು. ಇದ್ರ ಒಂದು ಸೈಡ್ ಎತ್ತಿಟ್ಬಿಟ್ಟು ಹಂಚಿಗೆ ಕ್ಲೀನಾಗಿ ಒರೆಸ್ಕೊಂಡು ನಾವೇನು ಎಳ್ಳು ಇಟ್ಕೊಂಡಿದ್ವಲ್ಲ ಆ ಎಳ್ಳನ್ನ ಹುರ್ಕೋಬೇಕು. ಎಳ್ಳು ಹುರ್ಕೊಳ್ಳೋ ಮೆಥಡ್ ಹೆಂಗೆ ಅಂತಂದ್ರೆ, ನೀವು ಹೈ ಫ್ಲೇಮ್ ಒಳಗೆ ಇಟ್ರಿ ಅಂದ್ರೆ ಇದು ಲಘುನ ಸೀದ್ ಹೋಗುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ನೋಡಿರಿ, ಈಗ ನಾನು ಗ್ಯಾಸ್ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡಿನಿ. ಸ್ವಲ್ಪ ನಾನು ಆರಿಸ್ಕೊಂಡೆ, ಯಾಕಂದ್ರೆ ಶೇಂಗಾ ಹುರಿಬೇಕಾದ್ರೆ ಹಂಚು ಫುಲ್ ಕಾದಿತ್ತು. ಹಾಗಾಗಿ ಒಂದು ಸ್ವಲ್ಪ ಆರೋ ತಡೆದು ಆಮೇಲೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಳಕತ್ತೀನಿ. ಹಿಂಗೆ ಚಟಪಟ ಅಂತ ಸಿಡಿಬೇಕು ಎಳ್ಳು. ಹಾಗಂತ ನೀವು ಹೊಡ್ಸೋಕೆ ಹೋಗ್ಬೇಡ್ರಿ. ಈ ರೀತಿ ಕೆಂಪಾದ್ರೆ ಸಾಕು, ಚಟಪಟ ಅಂತ ಸಿಡ್ದು ಈ ರೀತಿ ಒಳಗೆ ಕೆಂಪಾಗಬೇಕು. ಈಗ ತೀರಾ ನಾನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡಿದ್ದೆ. ಈ ರೀತಿ ಬಾಡಿಸ್ಕೊಂಡು ಒಂದ್ಸರಿ ನಾವು ಒಂದು ಪ್ಲೇಟಿಗೆ ಮತ್ತೆ ತಗೊಂಬಿಡೋಣ. ಶೇಂಗಾ ಹೆಂಗೆ ತೊಗೊಂಡಿದ್ದೀವಿ ನೋಡಿರಿ ಹಂಗೆ. ಈಗ ನೋಡಿರಿ, ಈ ರೀತಿ ಒಳಗೆ ಹುರ್ಕೊಂಡಿರ್ಬೇಕು. ಎಲ್ಲೂ ಹೊತ್ತಿಲ್ಲ, ಕೆಂಪಾಗೈತೆ ಅಷ್ಟ. ಮೇಲ್ಗಡೆ ಎಲ್ಲ ನೀಟಾಗಿ ಒಳಗೂ ಚೆಂದಾಗಿ ಬೆನ್ಕೊಂಡಿತ್ತು. ಈಗ ನಾವೇನು ಮೊದಲು ಹುರಿದಿಟ್ಕೊಂಡಿದ್ವಲ್ಲ ಶೇಂಗಾನ, ಅದ್ರ ಸಿಪ್ಪಿ ಎಲ್ಲ ತೆಗ್ದೀನಿ. ಈ ರೀತಿ ಸಿಪ್ಪಿ ತೆಗ್ದಾಗ ಒಳಗೆ ಈ ರೀತಿಯಾಗಿ ಹುರ್ಕೊಂಡಿರ್ಬೇಕು ಶೇಂಗಾ. ಅಂದಾಗ ಮಾತ್ರ ನಾವು ಮಾಡೋ ಅಡುಗೆಗೆ ಇದು ರುಚಿ ಹತ್ತಕ್ಕೆ ಸಾಧ್ಯ. ನೀವು ಹಂಗೆ ಏನಾದರೂ ಅರೆ ಹುರಿದ್ರಿ ಅಥವಾ ಸ್ಪೀಡಾಗಿ ಜಾಸ್ತಿ ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ನೀವೇನಾದರೂ ಹುರಿದ್ರಿ ಅಂತಂದ್ರೆ ಶೇಂಗಾ ರುಚಿ ಕೊಡೋಂಗಿಲ್ಲ. ಹಾಗಾಗಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಎಷ್ಟು ಶೇಂಗಾ ತೊಗೊಂಡಿದ್ದೆ ಅಷ್ಟನ್ನು ಹಾಕ್ಕೊಳಕತ್ತೀನಿ. ಹಂಗೆ ಜೊತೆಗೆ ಏನಂತಂದ್ರೆ ನಾನಿಲ್ಲಿ ಒಂದು ಸ್ವಲ್ಪ ಪುಟಾಣಿ ತೊಗೊಂಡಿದ್ದೆ. ಪುಟಾಣಿ ನಾನು ಕ್ವಾಂಟಿಟಿ ಅಂದ್ರೆ ಅಳತೆ ಏನು ಮಾಡೀನಿ ಅಂತಂದ್ರೆ ಶೇಂಗಾಕ್ಕಿಂತ ಒಂದು ಸ್ವಲ್ಪ ಕಡಿಮೆ ತೊಗೊಂಡಿನಿ. ನೀವು ಬೇಕಿದ್ರೆ ಸಮ ಪ್ರಮಾಣದೊಳಗೂ ಹಾಕ್ಕೊಳ್ಬೋದು. ಹಂಗೆ ಇಲ್ಲ ನಾವು ಶೇಂಗಾ ಬಳಸಂಗೆ ಇಲ್ಲ, ಬರೀ ಪುಟಾಣಿನೂ ಹಾಕ್ಕೊಳ್ತೀವಿ ಅಂದ್ರೆ ಬರೀ ಪುಟಾಣಿನ ಹಾಕ್ಕೊಳ್ಬೋದು. ಸ್ವಲ್ಪ ಅಳತೆ ಏನಾಗುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಸಮ ಪ್ರಮಾಣದೊಳಗೆ ಏನು ತೊಗೊಂಡಿರಲಿಲ್ಲ. 1 ಕಪ್ ಶೇಂಗಾ ತೊಗೊಂಡಿದ್ರೆ ಒಂದು ಸ್ವಲ್ಪ ಕಡಿಮೆ ಅಳತೆ ಒಳಗೆ ಪುಟಾಣಿ ತೊಗೊಂಡಿದ್ದೆ. ಈಗ ನೋಡ್ರಿ, ತರಿಯಾಗಿ ರುಬ್ಕೋರಿ. ಯಾವುದೇ ಕಾರಣಕ್ಕೆ ಸಣ್ಣ ಮಾಡೋಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಇಲ್ಲೊಂದು ಶೇಂಗಾ ಬ್ಯಾಳೆ ಇತ್ತು ಅಂತಂದ್ರೆ ಇನ್ನೂ ಚಲೋ ಕಾಣಿಸುತ್ತೆ, ರುಚಿ ಹತ್ತತ್ತೆ. ಹಾಗಾಗಿ ತೀರಾ ಸಣ್ಣ ಮಾಡ್ಕೋಬೇಡ್ರಿ. ಮತ್ತು ಮನೆ ಒಳಗೆ ಯಾರೋ ಹಲ್ಲಿರ್ಲಾರ್ದಾರ ಅದಾರ ಅಂತಂದ್ರೆ ಅವ್ರು ತಿಂತಾರಂದ್ರೆ ಸಣ್ಣ ಮಾಡಿರಿ. ನಾನೀಗ ತರಿಯಾಗಿ ಮಾಡಿಕೊಂಡು ಒಂದು ಬೌಲಿಗೆ ಅದನ್ನ ತಗೊಳಕತ್ತೀನಿ. ಈ ಶೇಂಗಾ ಈ ತಂಬಿಟ್ಟೊಳಗೆ ಭಾಳ
ಥರ ನಾನಾ ರೀತಿ ಒಳಗದಾವು. ಭಾಳ ಅಂದ್ರೆ ಗೋಧಿ ತಂಬಿಟ್ಟು ಮಾಡ್ತಾರೆ, ಗೋಧಿ ಹಿಟ್ಟಿನ ತಂಬಿಟ್ಟು ಮಾಡ್ತಾರೆ. ನಮ್ಮ ಕಡೆ ಉತ್ತರ ಕರ್ನಾಟಕದ ಮಂದಿ ಭಾಳ ಅಂದ್ರೆ ಗೋಧಿ ಹಿಟ್ಟಿನ, ಶಿವರಾತ್ರಿ ಬಂತಂದ್ರೆ ಮೇನಾಗಿ ಗೋಧಿ ಹಿಟ್ಟಿನ ತಂಬಿಟ್ಟು ಮಾಡ್ತಾರೆ. ಹಂಗೆ ಈ ಒಂದು ಶೇಂಗಾ ಉಂಡಿನೂ ಮಾಡ್ತಾರೆ, ಎಳ್ಳು ಉಂಡೆ ಮಾಡ್ತಾರೆ. ಆಮೇಲೆ ಈ ಎಳ್ಳಿನ ಜೋಳ ಹುರಿದು ಅದ್ರ ತಂಬಿಟ್ಟು ಮಾಡ್ತಾರೆ. ಭಾಳ ಅಂದ್ರೆ ಭಾಳ ತಂಬಿಟ್ಟು ಮಾಡ್ತಾರೆ. ಆದ್ರೆ ಇದು ಹೆಂಗೆ ಅಂತಂದ್ರೆ ಈ ಮಿಕ್ಸ್ ತಂಬಿಟ್ಟಾಗಿರುತ್ತೆ. ನೀವು ಏನಾದರೂ ಸಪ್ರೇಟ್ ಮಾಡ್ಕೋಬೇಕಂದ್ರೆ ನಾ ಹೇಳಿದ್ನಲ್ಲ ಹಂಗೂ ಮಾಡ್ಕೋಬೋದು, ಬರೀ ಶೇಂಗಾ ಪುಟಾಣಿ ತೊಗೊಂಡು. ಈಗ ನಾನಿಲ್ಲಿ ಬೆಲ್ಲ ಕರಗಿಸ್ಕೊಳಕತ್ತೀನಿ. ಬೆಲ್ಲ ಕರಗಿಸೋಳೋದು ಬೇಡ ಅಂತಂದ್ರೆ ನೀವು ಈಗೇನು ಕ್ವಾಂಟಿಟಿ ತೋರ್ಸಾಕತ್ತೀನಲ್ಲ, 1 ಕಪ್ ಹಂಗೆ ಅರ್ಧ ಕಪ್ ಅಂದರೆ 1.5 ಕಪ್ ನಾನು ತೊಗೊಂಡಿದ್ದೆ. ಯಾಕಂದ್ರೆ 2 ಕಪ್ಪಿಗೆ ಕಡಿಮೆ ತೊಗೊಂಡು ನಾನು ಏನೋ ಈ ಶೇಂಗಾನ ಹಂಗೆ ಪುಟಾಣಿನ, ಹಾಗಾಗಿ 1.5 ಕಪ್ ಬೆಲ್ಲ ಹಾಕ್ಕೊಳಕತ್ತೀನಿ. ಈ ಬೆಲ್ಲ ಕರಗಿಸೋದು ಮೇನ್ ರೀಸನ್ ಏನಂತಂದ್ರೆ, ಕಾರಣ ಏನಂತಂದ್ರೆ ನೀರು ಕೂಡ ನೋಡ್ಕೊಂಡು ಹಾಕ್ಕೊಳ್ರಿ. ಮತ್ತು ನೀವು 1.5 ಕಪ್ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀರು. ಇನ್ನೂ ಹಂಗೆ ನೋಡಿದ್ರೆ ಇದನ್ನು ನಾನು ಹಾಕ್ಕೊಂಡ್ರೆ ನೀರು ಭಾಳ ಆಯಿತು. ಇದ್ರಿಗೂ ಕಡಿಮೆ ಅಂದ್ರೆ ಕಡಿಮೆ ಇರ್ಬೇಕು ನೀವು ಹಾಕ್ಕೋಬೇಕಾದ್ರೆ. ಹಂಗೆ ಕಲಿಯೋರಿದ್ರಿ ಅಂದ್ರೆ ಸ್ವಲ್ಪ ಸ್ವಲ್ಪ ಹಾಕ್ಕೋರಿ, ಒಟ್ಟು ಬೆಲ್ಲ ಕರಗುವಷ್ಟು ಸ್ವಲ್ಪ ಆದರೂ ಸಾಕಾಗುತ್ತೆ. ಹಿಂಗೆ ಮಾಡೋದಕ್ಕೆ ಮೇನ್ ಕಾರಣ ಏನು ಅಂತಂದ್ರೆ, ಬೆಲ್ಲದೊಳಗಿರ್ತಕ್ಕಂಥ ಹೊಲಸನ್ನ ನಾವು ತೆಗಿಯೋಕ್ಕಂತರೂ ಆಗಂಗಿಲ್ಲ. ಹಿಂಗೆ ಕರಗಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಬೆಲ್ಲ ನೀರಿಗೆ ಹಾಕಿ ಕರಗಿಸ್ಕೊಳ್ಳೋದ್ರಿಂದ ಅದ್ರ ಹೊಲಸು ತೆಗಿಬೋದು. ನಾನು ಗ್ಯಾಸ್ ಹಚ್ಕೊಂಡು ನೋಡ್ರಿ ಇಷ್ಟು ಕುದಿಸ್ಬೇಕು. ಇದೇನು ಆಣ ಬರಬಾರ್ದು, ಪಾಕ ಬರಬಾರ್ದು, ಎಳಿ ಪಾಕ ಯಾವ ಪಾಕನೂ ಬರಬಾರ್ದು. ಜಸ್ಟ್ ಇಷ್ಟು ಕುದ್ದಾಗ ಗ್ಯಾಸ್ ಆಫ್ ಮಾಡಿಬಿಡ್ರಿ ನೀವು, ಅಂದ್ರೆ ನಮಗೆ ಪಾಕ ಬರೋಂಗಿಲ್ಲ. ನೋಡಿರಿ ಇಷ್ಟು ಗ್ಯಾಸ್ ಆಫ್ ಮಾಡಿಕೊಂಡು ಈಗ ನೋಡಿರಿ ಏನಾದರೂ ಕಸ ಇತ್ತು ಅಂದ್ರೆ, ಕಸ ಕಡ್ಡಿ ಇತ್ತು ಅಂತಂದ್ರೆ ನಾವು ಸೋಸ್ಕೊಂಡು ಬಿಟ್ರೆ ಹೋಗುತ್ತಾ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನಿಲ್ಲಿ ಇದನ್ನು ಬೆಲ್ಲ ಕರಗಿಸ್ಕೊಂಡೆ. ನಿಮಗಿಲ್ಲ ನಾವು ಕರಗಿಸೋದಿಲ್ಲ ಬೇಡ ಅಂತಂದ್ರೆ ನಾನೇನು ನಿಮಗೆ ಕ್ವಾಂಟಿಟಿ ತೋರಿಸಿದ್ನಲ್ಲ, 1ಕ್ಕೆ 1 ಬೆಲ್ಲ, 1 ಕಪ್ಪಿಗೆ 1 ಕಪ್ ಬೆಲ್ಲ ತೊಗೊಂಡ್ರೆ ಸಾಕಾಗುತ್ತೆ. ಅದನ್ನು ನೀವೇನು ನಾವು ಶೇಂಗಾ ಪೌಡ್ರ್ ಮಾಡ್ಕೊಂಡ್ವಲ್ಲ ಅದರೊಳಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡ್ರು ಬರುತ್ತೆ. ಈಗ 1 ಕಪ್ಪಿಗೆ ನಾನು ಅದನ್ನೆಲ್ಲನೂ ಬೆಲ್ಲದ ನೀರನ್ನ ಸೋಸ್ಕೊಂಡ್ಬಿಟ್ಟೆ. ಎಳ್ಳು ಬಿದ್ದಿತ್ತು ಅಷ್ಟೇ, ಮತ್ತೇನೂ ಇಲ್ಲ. ಸೋಸ್ಕೊಂಡು ನಾವು ಆಗಲೇ ಏನು ತರಿಯಾಗಿ ರುಬ್ಬಿಟ್ಕೊಂಡಿದ್ದೀವಲ್ಲ ಶೇಂಗಾ ಪುಟಾಣಿನ, ಅದಕ್ಕೆ ಸೇರಿಸ್ಕೊಳಕತ್ತೀನಿ. ಮೊದಲಿಗೆ ಇದಕ್ಕೆ ನಾವೇನು ಹುರಿದಿಟ್ಟಿದ್ವಲ್ಲ ಎಳ್ಳು, ಆ ಎಳ್ಳು ಸೇರಿಸ್ಕೋಬೇಕಾಗತ್ತೆ. ಇಷ್ಟು ಎಳ್ಳು ಸಾಕು, 1-2 ಸ್ಪೂನ್ ತೊಗೊರಿ ಸಾಕು. ನಾಷ್ಟಾ ಸ್ಪೂನ್ ಇರುತ್ತಲ್ಲ ಅದರಲ್ಲೇ 1-2 ಸ್ಪೂನ್ ತೊಗೊಂಡ್ರೆ ಸಾಕು. ಹಂಗೆ ಸ್ವಲ್ಪ 1-2 ಸ್ಪೂನು ಅದು 1 ಸ್ಪೂನು ನಾಷ್ಟಾ ಸ್ಪೂನಿಲ್ಲೇ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ ಅದು. ಹಂಗೆ ಗಸಗಸೆ 1 ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿನಿ. ನೀವು ಇಲ್ಲಿ ಏಲಕ್ಕಿ ಪೌಡ್ರ್ ಹಾಕ್ಕೋಬೋದು, ನಿಮ್ಗೆ ಬೇಕಂದ್ರೆ ಏಲಕ್ಕಿ ಪೌಡ್ರನ್ನು ಕುಟ್ಟಿ ಹಾಕ್ಕೊಳ್ರಿ. ಫ್ಲೇವರ್ ಭಾಳ ಅಂದ್ರೆ ಭಾಳ ಚಲೋ ಇರುತ್ತೆ. ನಾನಿಲ್ಲಿ ಹಾಕ್ಕೊಳಕತ್ತಿಲ್ಲ. ಈಗ ಒಂದ್ಸರಿ ನೀಟಾಗಿ ಅವ್ನು ಹಾಕ್ಕೊಂಡಿದ್ವಲ್ಲ ಕಲಿಸ್ಕೊಂಡ್ಬಿಡೋಣ. ಈಗ ಕಲ್ತೈತಿ. ಈಗ ಏನು ಮಾಡ್ಬೇಕಂತಂದ್ರೆ, ನಾವೇನು ಈ ಪಾಕ ಅಂದ್ರೆ ಬೆಲ್ಲದ ನೀರು ಕುದಿಸಿ ತೆಗೆದಿಟ್ಕೊಂಡಿದ್ವಲ್ಲ, ಈಗ ಅದನ್ನ ಕಲಿಸ್ಕೋಬೇಕಾಗತ್ತೆ. ಅದ್ರ ನೋಡಿ ಕಲಿಸ್ಕೊರಿ. ಬಿಸಿ ಇತ್ತು ಹಾಗಾಗಿ ನಾನು ಸ್ಪೂನಿಲ್ಲೇ ಕಲಿಸ್ಕೊಳಕತ್ತೀನಿ. ಹಾಕ್ಕೊಳ್ಳೋ ಮುಂದೂ ಅಷ್ಟೇ, ನೀವು ಆ ಬೆಲ್ಲದ ನೀರು ಏನಾದರೂ ನೀರಾಗಿತ್ತಂದ್ರೆ ನೋಡ್ಕೊಂಡು ಹಾಕ್ಕೋರಿ. ಮತ್ತು ಏಕ್ದಮ್ ಹಾಕ್ಕೊಂಬಿಟ್ರಿ ಅಂತಂದ್ರೆ ಅಳಕಾಗೋ ಚಾನ್ಸ್ ಐತಿ. ಅಳಕಾದರೂ ಅದಕ್ಕೊಂದು ಅಂದರೆ ನೀರು ಆಯಿತು ಅಂತಂದ್ರೆ ಅದಕ್ಕೊಂದು ಸೊಲ್ಯೂಷನ್ ಏನು ಅಂತಂದ್ರೆ, ಪುಟಾಣಿ ಪೌಡ್ರ್ ಮಾಡ್ಕೊರಿ. ಆ ಪುಟಾಣಿ ಪೌಡ್ರ್ ಇದಕ್ಕೆ ಆ್ಯಡ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಉಂಡೆ ಕಟ್ಲಿಕ್ಕೆ ಬೇಕಾದಂಥ ಕನ್ಸಿಸ್ಟೆನ್ಸಿ ಸಿಗುತ್ತೆ. ಹಾಗಾಗಿ ನೀವೇನು ಗಾಬಾಗೋ ಅವಶ್ಯಕತೆ ಇಲ್ಲ. ಬಟ್ ಹಾಕ್ಕೋಬೇಕಾದ್ರೆ ಸ್ವಲ್ಪ ಸ್ವಲ್ಪ ಹಾಕ್ಕೋರಿ. ಎಲ್ಲನೂ ಬೇಕು ಅದಕ್ಕೆ, ಯಾಕಂದ್ರೆ ಸ್ವೀಟ್ ಅಷ್ಟು ಕರೆಕ್ಟಾಗಿ ಅಳತೆ ತೊಗೊಂಡಿರ್ತೀವಿ, ಅಲ್ಲಿ ಕರಗಿರುತ್ತೆ ನೀರಾಗ, ಅಷ್ಟು ಹಾಕ್ಕೋಬೇಕಾಗತ್ತೆ. ನೋಡ್ಕೊಂಡು ಹಾಕ್ಕೊಳ್ರಿ. ನಂದು ಸ್ವಲ್ಪ ಜಾಸ್ತಿ ಅನಿಸುತ್ತೆ, ಯಾಕಂದ್ರೆ ನಾನು ಮೊದಲೇ ಹೇಳಿದೆ ನೀರು ಜಾಸ್ತಿ ಆಯಿತು ಅಂತ ಸ್ವಲ್ಪ ತೆಗೆದಿಟ್ಕೊಂಡಿನಿ. ರುಚಿ ಅದರ ಟೇಸ್ಟ್ ಏನು ಅಷ್ಟೊಂದು ಏನು ಕಡಿಮೆ ಆಗಲ್ಲ, ಭಾಳ ಏನು ಉಳಿದಿರಲಿಲ್ಲ, ಒಂದು ಸ್ವಲ್ಪ ಉಳಿದಿತ್ತು, ಹಾಗಾಗಿ ಒಂದು ಸೈಡ್ ಎತ್ತಿಟ್ಟಿನಿ. ಈಗ ಕಲಿಸ್ಕೊಂಡು ಒಂಚೂರು ಆರಲಿ, ಭಾಳ ಏನು ಬೇಡ. ನಮಗೆ ರೂಢಿ ಐತಲ್ಲ ಹಾಗಾಗಿ ಸ್ವಲ್ಪ ಆರಿದ್ರೆ ಸಾಕು. ಆದರೂ ಭಾಳ ಏಕ್ದಮ್ ಬಿಸಿನ ಇತ್ತು. ಆದ್ರೆ ನೀವು ಮಾಡ್ಬೇಕಾತಂದ್ರೆ ಆರಕ್ಕೆ ಬಿಡ್ರಿ. ಆರಕ್ಕೆ ಬಿಟ್ಟು ನೀವು ಹಿಂಗತ್ತಿ ಕಲಿಸ್ಕೊಂಡು ಚೆಂದಾಗಿ ನಾದ್ಕೊರಿ. ನಾದ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಒಂದಿಷ್ಟು ರುಚಿ ಹೆಚ್ಚಾಗುತ್ತೆ. ಹಂಗೆ ಉಂಡೆ ಕಟ್ಬೇಕಾದ್ರೆ ಜಿಗಿಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಹಿಂಗೆ ಉಂಡೆ ಕಟ್ಕೋಬೇಕಾಗತ್ತೆ. ಈಗ ಶಿವರಾತ್ರಿ ಬಂತಲ್ಲ, ಈ ರೀತಿ ಶಿವರಾತ್ರಿಗಂತೇನಲ್ಲ, ಶಿವರಾತ್ರಿ ಬಂದಾಗ ಅಥವಾ ಹಬ್ಬ ಹರಿದಿನ ಬಂದಾಗಂತೇನೆಲ್ಲ ಹಿಂಗೂ ಒಂದು ರೀತಿ ಉಂಡೆ ಮಾಡಿ ಅಗದಿ ಆರಾಮಾಗಿ ಹಂಗೆ ಕ್ವಿಕ್ಕಾಗಿ ಆಗುತ್ತೆ. ಇದಕ್ಕೇನು ಹಣ, ಈ ಕೆಲವೊಬ್ಬರಿಗೆ ಹಣ ತೊಗೊಳಕ್ಕೆ ಬರಲ್ಲ ಅಂದ್ರೆ ಪಾಕ ತೊಗೊಳಕ್ಕೆ ಬರ್ತಿರಾಗಿಲ್ಲ. 1 ಎಳೆ ಪಾಕ, 2 ಎಳೆ ಪಾಕ ಈ ಪಂಚಮಿ ಒಳಗೆ, ಹಂಗೆ ಈ ಸಂಕ್ರಾಂತಿ ಒಳಗೆ ಮತ್ತು ಈ ಶಿವರಾತ್ರಿಗೆ ಪಾಕ ತೊಗೊಳಕ್ಕೆ ಬರ್ತಿರಲ್ಲ. ಹಂಗೆ ಅತ್ತಿ ಮನೆ ಸೋಸ್ತ್ರು ಏನಾದರೂ ಬಯಸ್ಕೊಳಕತ್ತಿದ್ರಿ ಅಂದ್ರೆ ಈ ಟ್ರಿಕ್ ಉಪಯೋಗಿಸ್ಬಿಡ್ರಿ. ಈ ಪಾಕ ತೊಗೊಂಡು ಮಾಡಿರ್ತಕ್ಕಂಥ ಉಂಡಿಗಿಂತ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ. ಹಂಗೆ ನಿಮ್ಮ ಅತ್ತಿ ಕೂಡ ಆರಾಮಾಗಿ ತಿನ್ಬೋದು. ಯಾಕಂದ್ರೆ ಹಲ್ಲಾಗಲ್ಲ ಹೋಗ್ಬಿಟ್ಟಿರ್ತಾವೆ, ಅಕಸ್ಮಾತ್ ಇದ್ವು ಅಂತಂದ್ರೆ ಇರಲಿ, ಜಸ್ಟ್ ಒಂದು ಕಾಮಿಡಿ ಮಾಡಿದೆ ಅಷ್ಟೇ. ಹಂಗೆ ಈ ಉಂಡೆ ತಿನ್ನೋದ್ರಿಂದ ಏನು ಅಂತಂದ್ರೆ ಇದ್ರೊಳಗೆ ಶೇಂಗಾ ಇರುತ್ತೆ, ಬೆಲ್ಲ ಇರುತ್ತೆ, ಗಸಗಸೆ ಹಾಕಿರ್ತೀವಿ, ಕೊಬ್ಬರಿ ಹಾಕಿರ್ತೀವಿ. ಹಂಗಾಗಿ ಮಕ್ಳಿಗಂತೂ ಭಾಳ ಅಂದ್ರೆ ಭಾಳ
ಆರೋಗ್ಯಕ್ಕೂ ಒಳ್ಳೆಯದು. ಮಕ್ಳಿಗೆ ಅಷ್ಟೇ ಯಾಕ್ರಿ, ನಮಗೂ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಹಾಗೇನಾದರೂ ಬ್ಲಡ್ ಏನಾದರೂ ಲೋ ಆಗಿತ್ತು, ಕಡಿಮೆ ಆಗಿತ್ತು ಅಂತಂದ್ರೆ ನೀವು ಹಿಂಗೆ ಮಾಡಿಟ್ಬಿಟ್ರಿ ಅಂದರೆ ದಿನ ಒಂದು ಮುಂಜಾನೆ ಒಂದು ಸಂಜೆಗೆ ಒಂದು ತಿಂದ್ರಿ ಅಂತಂದ್ರೆ ಬ್ಲಡ್ ಏಕ್ದಮ್ ಇನ್ಕ್ರೀಸ್ ಆಗುತ್ತೆ. ಹಂಗೆ ಇದು ಹಬ್ಬಕ್ಕೆ ಮಾತ್ರ ಹೇಳಿ ಮಾಡಿಸ್ತಂಥದ್ದು. ಇದಾವೆ ಒಳಗೂ ನೀವು ಗೋಧಿ ಹಿಟ್ಟಿನ ತಂಬಿಟ್ಟು ಮಾಡ್ಬೋದು. ಏನಿಲ್ಲ, ಸಿಂಪಲ್. ನಾವಿಲ್ಲಿ ಶೇಂಗಾ ಹಂಗೆ ಪುಟಾಣಿ ಹಿಟ್ಟನ್ನ ಹಾಕ್ಕೊಂಡಿವಿ, ಅಲ್ಲಿ ಗೋಧಿನ ಹುರ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಬಟ್ ಅದು ತರಿ ತರಿ ಆಗಿರಬಾರ್ದು, ಭಾಳ ಅಂದ್ರೆ ಭಾಳ ಸಣ್ಣ ಆಗ್ಬೇಕು. ಈಗ ಗೋಧಿ ಹಿಟ್ಟು ಜೋಳದ ಹಿಟ್ಟು ಇರುತ್ತಲ್ಲ, ಆ ಲೆಕ್ಕಕ್ಕೆ ಸಣ್ಣ ಆಗಬೇಕು. ಚೆಂದಾಗಿ ಜಾಡಿ ಹಿಡ್ಕೊಂಡು ಅದಕ್ಕೆ ಈಗೇನು ಹೇಳಿದ್ವಲ್ಲ ಅದು ಹಂಗೆ 1 ಕಪ್ ಹಿಟ್ಟು ತೊಗೊಂಡ್ವಿ ಅಂತಂದ್ರೆ 1 ಕಪ್ ಬೆಲ್ಲ ತೊಗೋಬೇಕಾಗತ್ತೆ. ಅದನ್ನು ಹಂಗೆ ನೀವು ಏನು ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಹಿಂಗೆ ನೀರಾಗ ಕರಗಿಸ್ಕೋಬೇಕಾಗತ್ತೆ ಅದನ್ನು. ನಾನಿಲ್ಲಿ ಕೆಲವೊಂದು ಸರಿ ನೀವು ಇದ್ರಾಗ ಪುಟಾಣಿ ಅಥವಾ ಇದು ಏನೋ ಶೇಂಗಾ ಒಳಗನ್ನ ಬೆಲ್ಲ ಹಾಕಿ ರುಬ್ಕೋಬೋದು ಅಂತ ಹೇಳಿದೆ. ಬಟ್ ಅದು ಗೋಧಿ ಹಿಟ್ಟಿನ ತಂಬಿಟ್ಟು ಹಂಗೆ ಬರೋಂಗಿಲ್ಲ. ನೀರಾಗ ಎಷ್ಟೊತ್ತಿದ್ರೆ ಕರಗಿಸ್ಕೊಳ್ಳೋಬೇಕಾಗತ್ತೆ. ಕರಗಿಸ್ಕೊಂಡು ನೀವು ಅದನ್ನು ಹಿಂಗೆ ಆ್ಯಡ್ ಮಾಡಿಕೊಂಡು ಕಟ್ಕೊಂಡಿರೋ ತುಪ್ಪದ ಜೊತೆ ಹಚ್ಕೊಂಡು ತಿಂದರೆ ತಂಬಿಟ್ಟು ಅಂತೂ ಗೋಧಿ ಹಿಟ್ಟಿನ ತಂಬಿಟ್ಟು ಹೇಳಿ ಮಾಡಿಸ್ದಂಗಿರುತ್ತೆ. ನಾನು ಅದನ್ನು ಮಾಡ್ತಿದ್ದೆ ಒಂದು ಸೈಡ್ ಒಳಗೆ. ಈಗ ಇದನ್ನಷ್ಟೇ ತೋರ್ಸಕತ್ತೀನಿ ನೋಡಿ. ಈ ರೀತಿ ಒಳಗೆ ನೀವು ಸರಿಯಾಗಿ ಕಟ್ಕೋಬೇಕಾಗುತ್ತೆ. ಹಿಂಗೆ ರೋಲ್ ಮಾಡಿಕೊಂಡು ಒಂದು ಹುಂಡಿ, ಅದಕ್ಕೆ ನಿಮಗೆ ಎಷ್ಟು ದೊಡ್ಡದು ಬೇಕು, ಸೈಜ್ ಒಳಗೆ ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ಹಿಂಗೆ ರೋಲ್ ಮಾಡ್ಕೊಂಬಿಟ್ರಿ ಅಂತಂದ್ರೆ ಮಸ್ತಾಗಿರೋ ಉಂಡೆ ಅಂತೂ ರೆಡಿಯಾಗಿರುತ್ತೆ. ನಾನಿಲ್ಲಿ ಭಾಳ ಅಂದ್ರೆ ಭಾಳ ಕಡಿಮೆ ಮಾಡೀನಿ, ಯಾಕಂದ್ರೆ ಮನೆ ಒಳಗೆ ಆಲ್ರೆಡಿ ಮಾಡಿಟ್ಟಿದ್ದು ಇದ್ದು. ಹಾಗಾಗಿ ಮತ್ತು ಇದು ಆಯಿತು ಅಂತಂದ್ರೆ ಭಾಳ ಆಗ್ತಾವೆ. ಹಂಗೆ ಇದನ್ನು ಮಾಡಿ ಹಿಂಗೆ ಇಡೋದ್ರಿಂದ ತಿಂಗಳಂಗಟ್ಲೆ ಇಟ್ಟರು ಇದು ಏನು ಕೆಡಂಗಿಲ್ಲ. ಯಾಕಂದ್ರೆ ನಾವು ಪಾಕ ತೊಗೊಂಡಿಲ್ಲ ಅಂದ್ಕೊಂಡು ಕೆಡ್ತಾವೇನೋ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ, ಕೆಡೋದಿಲ್ಲ. ಅದೇನು ಸ್ಮೆಲ್ಲು ಆಗಂಗಿಲ್ಲ, ಯಾಕಂದ್ರೆ ಸ್ವಲ್ಪ ಅಂತೂ ನೀರಾಗಿದಾಗಿರುತ್ತೆ. ಹಂಗೆ ಇದು ಕೆಡುತ್ತನ್ನೋ ಒಂದು ಕನ್ಫ್ಯೂಷನ್ ಬೇಡ ನಿಮಗೆ. ಅಷ್ಟಕ್ಕೆ ಕೆಡೋದೇ ಇಲ್ಲ, ಅಷ್ಟು ಬೇಗ ಖಾಲಿ ಆಗ್ತಾವೆ. ಯಾಕಂದ್ರೆ ಆರಾಮಾಗಿ ಈ ಉಂಡಿನ ನೀವು ತಿನ್ಬೋದು. ಹಬ್ಬದ ಕಾರಣಕ್ಕೋಸ್ಕರ ನಿಮಗೆ ಈ ರೆಸಿಪಿನ ನಾನು ಮಾಡಿ ತೋರ್ಸಕತ್ತೀನಿ. ಹಂಗೆ ಈ ರೆಸಿಪಿ ನಿಮ್ಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗುತ್ತೆ, ಕ್ವಿಕ್ಕಾಗುತ್ತೆ. ಇದಕ್ಕೆ ಪಾಕ ತೊಗೊಂಡು ಕಾದು ಆಮೇಲೆ ಕಟ್ಟಬೇಕು ಅನ್ನೋ ಅವಶ್ಯಕತೆ ಏನು ಇಲ್ಲವೇ ಇಲ್ಲ. ಹಂಗೆ ಜಿಗುಟು ಕೂಡ ಹಂಗೆ ಬಂದಿರುತ್ತೆ. ನೀವು ಇದನ್ನು ಕಟ್ಟಬೇಕಾದಾಗ ಗೊತ್ತಾಗ್ತೈತಿ, ಎಲ್ಲೂ ಉಂಡೆ ಒಡೆಯೋದಿಲ್ಲ. ಈ ರೀತಿ ಮಾಡೋದ್ರಿಂದ ಉಂಡೆ ನಿಮ್ಗೆ ಸ್ಪ್ರೆಡ್ ಅಂದರೆ ಒಡ್ಕೊಂಡು ಹೋಗಂಗಿಲ್ಲ. ಅಕಸ್ಮಾತ್ ನಾ ಹೇಳ್ದಂಗೆ ನೀವೇನಾದರೂ ಈ ಪುಟಾಣಿ ಹಂಗೆ ಶೇಂಗಾದೊಳಗನ ನೀವು ಬೆಲ್ಲ ಹಾಕಿ ಮಾಡ್ತೀನಿ ಅಂತಂದ್ರೆ ಅದು ಹೊಡೆಯಂಗಿಲ್ಲ. ಆದ್ರೆ ಅಲ್ಲಿ ಒಂದು ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಒಂದು ಜಿಗುಟು ಬರಬೇಕಲ್ಲ, ಉಂಡೆ ಕಟ್ಟಬೇಕಾದ್ರೆ ಒಂದು ಜಿಗುಟು ಬರಬೇಕಾಗತ್ತೆ. ನೋಡಿರಿ, ಇಷ್ಟು ಉಂಡೆ ರೆಡಿ ಆಗಿದೆ. ಒಂದು 6 ಉಂಡೆ ಅಷ್ಟೇ ಮಾಡೀನಿ, ಯಾಕಂದ್ರೆ ಮನೆ ಒಳಗೆ ಆಗಲೇ ಮಾಡಿಟ್ಟಿದ್ದು ಸಾಕಷ್ಟು ಐತಿ ಉಂಡೆ, ಮತ್ತು ಭಾಳ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಮಾಡತ್ತಿಲ್ಲ. ಹಂಗೆ ಮತ್ತು ಶಿವರಾತ್ರಿ ದಿನ ಮತ್ತು ಮಡಿ ಉಡಿಲೆ ಮತ್ತೆ ಮಾಡಬೇಕಾಗತ್ತಲ್ಲ, ಹಾಗಾಗಿ 6 ಅಷ್ಟೇ ಮಾಡಿ ನಾನು ಒಂದ್ಸರಿ ಒಡೆದು ತೋರಿಸ್ತೀನಿ ಜಿಗಿ ಹೆಂಗಿರುತ್ತೆ ನೋಡಿರಿ. ಆಗ ಈ ರೀತಿ ಒಳಗೆ ಜಿಗಿ ಇರುತ್ತೆ. ನಾವಿಲ್ಲಿ ಪಾಕ ತೊಗೊಂಡಿಲ್ಲ, ಒಂದು ಎಳೆನೂ ಪಾಕ ತೊಗೊಂಡಿಲ್ಲ ನಾವು. ಜಸ್ಟ್ ಏನು ಅಂತಂದ್ರೆ ಈ ಕರಗಬೇಕು, ನಾವು ಹಾಕಿರ್ತಕ್ಕಂಥ ಏನು ಬೆಲ್ಲ ಕರಗಬೇಕು ಅಷ್ಟ ಮಾತ್ರ ನಾನು ಕರಗಿಸ್ಕೊಳ್ಳೋದು ಪೂರ್ತಿ ಕಷ್ಟ ಗ್ಯಾಸ್ ಹಚ್ಚಿದ್ದೆ. ಅದನ್ನು ಬಿಟ್ಟರೆ ಮತ್ತೇನಿಲ್ಲ. ನೋಡ್ರಿ ಜಿಗಿ ಹೆಂಗಿರುತ್ತೆ ಹಂಗೆ. ಈಗ ಒಂದು ಸ್ವಲ್ಪನೂ ಕೈಗೆ ಅಂಟುತ್ತಿಲ್ಲ. ಈ ರೀತಿ ಒಳಗೆ ಉಂಡೆ ರೆಡಿಯಾಗಿರುತ್ತೆ. ನಿಮಗೆ ಬೇಕಂತಂದ್ರೆ ಭಾಳ ಅಂದ್ರೆ ಭಾಳನೂ ಸಣ್ಣ ಮಾಡ್ಕೊಳ್ಬೋದು. ಇಲ್ಲ ನಮಗೆ ಹಿಂಗೆ ತರಿಯಾಗಿ ಅಲ್ಲೊಂದು ಇಲ್ಲೊಂದು ಶೇಂಗಾ ಬ್ಯಾಳೆ ಕಾಣಿಸ್ಬೇಕು ಅಂತಂದ್ರೆ ಹಿಂಗೂ ಮಾಡ್ಕೊಬೋದು. ಮಾಡೋ ಮುಂದೆ ಏನಾದರೂ ನೀವು ಅದನ್ನು ನೀರು ಹಾಕೋ ಮುಂದೆ ಏನಾದರೂ ಸ್ವಲ್ಪ ನೀರು ಅನಿಸಿತು ಅಂತಂದ್ರೆ ಪುಟಾಣಿ ಹಿಟ್ಟು ಆ್ಯಡ್ ಮಾಡ್ಕೊಳ್ರಿ. ಆರಾಮಾಗಿ ಮಸ್ತಾಗಿ ಉಂಡೆ ರೆಡಿ ಆಗುತ್ತೆ. ಐ ಹೋಪ್ ಈ ರೆಸಿಪಿ ನಿಮ್ಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗೈತೆ ಅಂದ್ಕೊಳ್ತೀನಿ. ಹಬ್ಬಕ್ಕೆ ಒಂದ್ಸರಿ ಮಾಡಿ ನೋಡಿರಿ, ಭಾಳ ಅಂದ್ರೆ ಭಾಳ ರುಚಿಯಾಗಿರುತ್ತೆ. ಹಾಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಪಕ್ಕದೊಳಗಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಇದರಿಂದ ನನ್ನ ಎಲ್ಲ ಹೊಸ ರೆಸಿಪಿಗಳು ಫಸ್ಟ್ ನಿಮ್ಗೆ ಬಂದು ತಲುಪ್ತಾವೆ. ಥ್ಯಾಂಕ್ ಯು.